ಕನ್ನಡದ ಸಮಸ್ತ ಜನತೆಗೆ ನಿಮ್ಮ ಹುಡುಗ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ನಾನಿವತ್ತು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರುವಂತಹ ವೇಕೆನ್ಸಿಗಳ ಬಗ್ಗೆ ಮಾತಾಡಬೇಕು ಅಂತೇಳಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಾನು ಈ ಹಿಂದೆ ಮಾಡಿದಂತಹ ವಿಡಿಯೋಗೆ ಒಂದಷ್ಟು ಕಾಮೆಂಟ್ಗಳನ್ನ ಮಾಡಿದ್ರೆ, ಕಾಮೆಂಟ್ ಮಾಡಿದವರು ಎಲ್ಲರಿಗೂ ಧನ್ಯವಾದಗಳು. ನೀವೊಬ್ರು ಕೇಳಿದ್ರಿ, ಒಂದು ಇಂಜಿನಿಯರಿಂಗ್ ರಿಲೇಟೆಡ್ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಇದ್ರೆ ಹೇಳಿ ಅಂತ ಅನ್ಬಿಟ್ಟು. ಖಂಡಿತವಾಗ್ಲು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಗೆ ಈ ಇಸ್ರೋನಲ್ಲಿ ಕಾಲ್ ಮಾಡಿದ್ದಾರೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ನೀವು ಹೋಗಿ ಆ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಹಾಕ್ಬೋದು, ಅಥವಾ ಅದ್ರ ಏನ್ ಅಪ್ಡೇಟ್ಸ್ ಇದೆ ನೀವು ನೋಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇವತ್ತು ಯಾರೆಲ್ಲ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಇದ್ದೀರಿ, ಮತ್ತೆ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಇದ್ದೀರಾ, MSW ಕ್ಯಾಂಡಿಡೇಟ್ಸ್ ಇದ್ದೀರಾ, MBA ಕ್ಯಾಂಡಿಡೇಟ್ಸ್ ಇದ್ದೀರಾ, ಮತ್ತೆ ITI ಕ್ಯಾಂಡಿಡೇಟ್ಸ್ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದಷ್ಟು ಪ್ರತಿಷ್ಠಿತ ಪ್ರೈವೇಟ್ ಕಂಪ್ನಿಗಳಲ್ಲಿ ಜಾಬ್ ಒಂದಷ್ಟು ವೇಕೆನ್ಸಿ ಇದೆ. ಅದನ್ನ ನಾನು ಇವಾಗ ಅಪ್ಡೇಟ್ಸ್ ನ ನಿಮ್ಗೆ ನೀಡ್ತಾ ಹೋಗ್ತೀನಿ. ಕೆಲವೊಂದು ಕಂಪನಿಗಳು ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿದ್ರೆ ನೀವು ವಾಟ್ಸ್ಆಪ್ ಥ್ರೂ ಮೂಲಕನಾದ್ರೂ ಮಾಡಬಹುದು, ಅಥವಾ ಅವರಿಗೆ ಕಾಲ್ ಮಾಡ್ಕೊಳ್ಬೇಕಾದ್ರೂ ನೀವು ಜಾಬ್ ರಿಲೇಟೆಡ್ ಇನ್ಫಾರ್ಮೇಶನ್ ತಗೊಬಹುದು. ಆದ್ರೆ ಕೆಲವೊಂದು ಕಂಪನಿಗಳು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ, ಅವರು ಮೇಲ್ ID ಮಾತ್ರ ಕೊಟ್ಟಿದ್ದಾರೆ. ನೀವು ಮೇಲ್ ಥ್ರೂ ಕಮ್ಯುನಿಕೇಶನ್ಸ್ ಮಾತ್ರ ಮಾಡಬೇಕು. ಅವರಿಗೆ ರೆಸ್ಯೂಮ್ ಏನಾದ್ರು ಸೆಂಡ್ ಮಾಡ್ತೀರಾ ಅಂತಂದ್ರೆ ನೀವು ಮೇಲ್ ಥ್ರೂ ರೆಸ್ಯೂಮ್ ಅನ್ನ ಸೆಂಡ್ ಮಾಡ್ಕೊಳ್ಳಿ. ಅದರ ಪೂರ್ತಿ ಡೀಟೇಲ್ಸ್ ನಾನು ಇವಾಗ ಒಂದೊಂದೇ ಹಾಕ್ತಾ ಹೋಗ್ತೀನಿ. ಮತ್ತೆ ಫ್ರೆಂಡ್ಸ್, ಇದು ಯಾವುದೇ ತರದ ಮಧ್ಯವರ್ತಿಗಳ ಹಾವಳಿ ಇಲ್ಲಿಲ್ಲ. ಯಾವುದೇ ಮಧ್ಯವರ್ತಿಗೆ ನೀವೇನು ಕೊಡೋ ಅಂತದ್ದು ಇಲ್ಲ. ಡೈರೆಕ್ಟ್ ಕಂಪನಿಗಳಿಂದ ಬರ್ತಕ್ಕಂಥ ನೋಟಿಫಿಕೇಶನ್ ಮಾತ್ರ ನಾನು ಇಲ್ಲಿ ಹಾಕ್ತಾ ಹೋಗ್ತೀನಿ. ಮಧ್ಯದಲ್ಲಿ ಯಾರೇ ಅಮೌಂಟ್ ಕೇಳಿದ್ರು ದಯವಿಟ್ಟು ಸ್ಕಿಪ್ ಮಾಡಿ, ಯಾವುದೇ ರೀತಿಯ ಅಮೌಂಟ್ಗಳನ್ನ ಯಾರಿಗೂ ಕೊಡೋಕೆ ಹೋಗ್ಬಿಡಿ. ಇದು ಡೈರೆಕ್ಟ್ ಕಂಪ್ನಿ ಥ್ರೂ ನೋಟಿಫಿಕೇಶನ್ಸ್ ಮಾತ್ರ ಇರುತ್ತೆ ಅಂತ ಹೇಳ್ತಾ, ಇವತ್ತು ನಾನು ಫಸ್ಟ್ ಪ್ರೈವೇಟ್ ಕಂಪ್ನಿಗಳ ಬಗ್ಗೆ ಆಗ್ತಾ ಹೋಗ್ತೀನಿ. ಬೇಗ ನೀವು ಅಪ್ಲೈ ಮಾಡ್ಕೊಳ್ಳಿ, ತುಂಬಾ ಡಿಲೇ ಮಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ಪ್ರೈವೇಟ್ ಕಂಪ್ನಿಯವರು ತುಂಬಾ ದಿನ ನಿಂತ್ಕೊಳ್ಳಲ್ಲ. ಅವ್ರ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಆದಷ್ಟು ಬೇಗ ಫಿಲ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನೀವು ಇವತ್ತು ವಿಡಿಯೋ ನೋಡಿದ್ರೆ ಇವತ್ತೇ ಕಾಲ್ ಮಾಡಿ ನೀವು ಜಾಬ್ ಡೀಟೇಲ್ಸ್ ನ ತಗೊಂಡು ನೀವು ರೆಸ್ಯೂಮ್ ನ ಸೆಂಡ್ ಮಾಡ್ಬಿಡಿ ಅಂತ ಹೇಳ್ತಾ, ನಾನೊಂದಷ್ಟು ನೋಟಿಫಿಕೇಶನ್ಸ್ ನ ಇವಾಗ ಹಾಕ್ತಾ ಹೋಗ್ತೀನಿ. ನೋಡಿ, ನನ್ಗೆ ಜಾಸ್ತಿ ಕಂಪನಿಗಳು ನೇಮ್ಗಳು ನಮ್ಮ ತಲೆಯಲ್ಲಿ ಇರಲ್ಲ. ಹಾಗಾಗಿ ನಾನು ಇವತ್ತು ನೋಟಿಫಿಕೇಶನ್ ಶೋ ಮಾಡ್ಕೊಂಡು ಹೋಗ್ತೇನೆ. ಪ್ರತಿಷ್ಠಿತ ಕಂಪನಿಗಳಿದೆ ಅಂತ ಬೇರೆ ತರ ಯಾವುದೂ ಇಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ನಂತರ ನಾನು ಪೂರ್ತಿ ಪ್ರೈವೇಟ್ ಕಂಪನಿಗಳ ಜಾಬ್ ಡೀಟೇಲ್ಸ್ ಮುಗಿದ್ಮೇಲೆ ಗೌರ್ಮೆಂಟ್ ಒಂದೆರಡು ಕಾಲ್ಫಾರ್ಮ್ ಆಗಿದೆ. ತುಂಬಾನೇ ಒಂದಷ್ಟು ಜಾಬ್ ಸಿಗ್ತಾ ಇದೆ ಗೌರ್ಮೆಂಟ್ ಅಲ್ಲೂ ಕೂಡ. ಅದ್ರ ನೋಟಿಫಿಕೇಶನ್ ನಾನು ಕೊನೆಯಲ್ಲಿ ಹಾಕ್ತೀನಿ ಅಂತ ನೋಡ್ತಾ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಫ್ರೆಂಡ್ಸ್, ಕಿರ್ಲೋಸ್ಕರ್ ಎಲೆಕ್ಟ್ರಿಕಲ್ ಅಲ್ಲಿ 20 ನಂಬರ್ಸ್ ಕಾಲ್ಫಾರ್ಮ್ ನ ಮಾಡಿದ್ದಾರೆ. ಅದನ್ನ ನೀವು ಡೀಟೇಲ್ಸ್ ನೀವು ಶೋ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು ಏನೇನು ಡೀಟೇಲ್ಸ್ ಇದೆ ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ಮೈಲಾನ್ ಲ್ಯಾಬೊರೇಟರಿ ಪ್ರೈವೇಟ್ ಲಿಮಿಟೆಡ್ HR ವೇಕೆನ್ಸಿ ಕೂಡ ಕಾಲ್ಫಾರ್ಮ್ ಮಾಡಿದ್ದಾರೆ. MSW ಮತ್ತೆ MBA ಸ್ಟೂಡೆಂಟ್ಸ್ ಇದಕ್ಕೆ ನೀವು ಅಪ್ಲೈನ ಮಾಡಬಹುದು. ನೋಡಿ, ಹೀಗೆ ಬರ್ತಾ ಇದೆ. ಟೆಲಿಸೇಲ್ಸ್ ಎಕ್ಸಿಕ್ಯೂಟಿವ್ ಅದಕ್ಕೊಂದು ಕಾಲ್ಫಾರ್ಮ್ಸ್ ಆಗಿದೆ. ಮತ್ತೆ ರಿಟೇಲ್ ಸೇಲ್ಸ್ ಗೆ ಕಾಲ್ಫಾರ್ಮ್ ಆಗಿದೆ. ಮತ್ತೆ ಸುಕಿನೋವಾ ಅಥವಾ ಸಕಿನೋವಾ 37 ಒಂದು ಪೋಸ್ಟ್ ಅನ್ನು ಇವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಡಿಪ್ಲೊಮಾ ಕ್ಯಾಂಡಿಡೇಟ್ಸ್, ITI ಕ್ಯಾಂಡಿಡೇಟ್ಸ್ ಅಪ್ಲೈನ ಮಾಡಬಹುದು. ಅದರ ಡೀಟೇಲ್ಸ್ ಪೂರ್ತಿ ನೋಡಿ. ಎರಡರಲ್ಲೂ ಕೂಡ ಹಾಕಿದ್ದೀನಿ. ಒಂದರಲ್ಲಿ ಡೀಟೇಲ್ಸ್ ಕಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಪೂರ್ತಿ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಅದರ ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಇದೆ, ನೀವು ಅಲ್ಲೇ ನೀವು ನೋಡ್ಕೊಂಡು ಫೋನ್ ಮಾಡ್ಬೋದು. ನೆಕ್ಸ್ಟ್ ವೆಲ್ಫೇರ್ಗೆ ಲೇಡೀಸ್ ಯಾರಾದರೂ ಇತ್ತು ಅಂತಂದ್ರೆ ಈ ಒಂದು ನೋಟಿಫಿಕೇಶನ್ಸ್ ವೆಲ್ಫೇರ್ಗೋಸ್ಕರ. ಇಷ್ಟು ಡೀಟೇಲ್ಸು ಈ ಒಂದು ಪ್ರೈವೇಟ್ ಕಂಪ್ನಿದಾಯ್ತು. ಇವಾಗ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ನಾವು ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋಣ. ಯಾವ ಯಾವ ಇಲಾಖೆಗಳಲ್ಲಿ ಎಷ್ಟು ಒಂದಷ್ಟು ವೇಕೆನ್ಸಿಗಳನ್ನ ಕಾಲ್ ಮಾಡಿದ್ದಾರೆ ಅಂತ ಇವಾಗ ನಾವು ತಿಳ್ಕೊಂತ ಹೋಗೋಣ. ಒಂದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸುಮಾರು 6180 ಪೋಸ್ಟ್ ಗಳನ್ನ ಕಾಲ್ ಮಾಡಿದ್ದಾರೆ. 28ನೇ ತಾರೀಕು ಜೂನ್ ಅರ್ಜಿ ಪ್ರಾರಂಭ ಆಗಿದೆ. ನೆಕ್ಸ್ಟ್ ಜುಲೈ 28ರವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ನೀವು ಅಪ್ಲೈನ ಮಾಡ್ಕೊಬಹುದು. ಅದನ್ನು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಅಲ್ಲಿ ಸರ್ಚ್ ಮಾಡ್ಕೊಬಹುದು. ನಂತರ SSC ಅಂದ್ರೆ ಸಿಬ್ಬಂದಿ ಆಯ್ಕೆ ಆಯೋಗದಿಂದ ಕೂಡ 3131 ಪೋಸ್ಟ್ ಗಳಿಗೆ ಇಲ್ಲೊಂದು ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಅದು ಕೂಡ ಅರ್ಜಿ ಸ್ಟಾರ್ಟ್ ಆಗಿದೆ. PUC ಮತ್ತು ಇಂಟರ್ಮೀಡಿಯೇಟ್ ಪಾಸ್ ಆದವರು ಕೂಡ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಜುಲೈ 18ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ನೀವು ಅಲ್ಲಿವರೆಗೂ ಅಪ್ಲೈನ್ ಕೂಡ ಮಾಡಬಹುದು. ನೆಕ್ಸ್ಟ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂತೆ ಇಸ್ರೋದವರು ಕೂಡ ಒಂದಷ್ಟು ಕಾಲ್ ಅನ್ನ ಮಾಡಿದ್ದಾರೆ. ಯಾರ್ಯಾರಿಗೆ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್, ಇಷ್ಟು ಒಂದಷ್ಟು ಕಾಲ್ಫಾರ್ಮ್ ನ ಮಾಡಿದ್ದಾರೆ. 39 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಇದು 19 ಜುಲೈವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ನೀವು ಅಪ್ಲೈನ ಮಾಡ್ಕೊಬಹುದು. ಇಷ್ಟು ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಪೂರ್ತಿ ಡೀಟೇಲ್ಸ್ ನಾನು ನೋಡ್ಕೊಳ್ಳಿ. ಯಾಕೆಂದ್ರೆ ರೈಲ್ವೆ ಇಲಾಖೆದೆಲ್ಲ ತುಂಬಾ ಜಾಸ್ತಿ ಇದೆ, PDF ಅಲ್ಲಿ ಇದೆ, ಅದು ತುಂಬಾ ಲೆಂತಿ ಇದೆ. ಹಾಗಾಗಿ ನಾನು ಯಾವುದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಹೋಗ್ತಿಲ್ಲ. ನೀವು ಲಿಂಕ್ ಅನ್ನ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ತಾ,
ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಕಾಮೆಂಟ್ ಅಲ್ಲಿ ನೀವು ತಿಳಿಸಿದಂತಹ ಒಂದಷ್ಟು ಉದ್ಯೋಗಗಳನ್ನ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಶಿವಮೊಗ್ಗದಿಂದ ನನಗೆ ಉದ್ಯೋಗ ಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.